ಪೇಸ್ಟ್ ಮಾಡಿ ನಮ್ಮ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ತಲೆ ಹುಟ್ಟು, ತಲೆ ಉದುರುತ್ತಲ್ಲ, ಅಂದರೆ ತಲೆ ಕೂದಲು ಉದುರುತ್ತಲ್ಲ ಅದಕ್ಕೆ, ಮತ್ತು ನರೆ ಕೂದಲು ಇರೋದಕ್ಕೆ ಮುಂಚೆ ಹೇಳ್ಬೋದಾಯಿತು. ಆದರೆ ಇದು ಸಸ್ಪೆನ್ಸ್ ಆಗಿರಲಿ ಅಂದ್ಬಿಟ್ಟು ನಾನು ಇದನ್ನು ಲಾಸ್ಟಲ್ಲಿ ಹೇಳೋಣ ಅಂತ ಅಂದ್ಕೊಂಡೆ. ಶುದ್ಧೀಕರಣ ಆಗುತ್ತೆ. ಈ ಗಿಡದಿಂದ ಹೃದಯದ ಶಕ್ತಿ ಅಪಾಯಕಾರಿಯಾದ ಅಲ್ಲ. ನೀವು ಬೇರೆಯವ್ರಿಗೆ ಹೇಳಿದ್ನ ನೀವು ಹೆಂಗೆ ಕೇಳ್ಬಿಟ್ಟು ಡೈರೆಕ್ಟಾಗಿ ತಲೆಗೆ ಹಚ್ಕೊಂಡ್ರಿ? ನಿಮ್ಮ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಿನ್ನೆ ವಿಡಿಯೋದಲ್ಲಿ ಹೇಳಿರಂಗೆ ಇವತ್ತು ಹೇರ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಈ ಎಲೆಗಳನ್ನೆಲ್ಲ ಬಿಡಿಸ್ಕೊತೀನಿ. ಇದು ಚೇಪೆಕಾಯಿ ಎಲೆ, ಇದು ನಮ್ಮ ಕಡೆ ಸ್ಮಶಾನದ ಹೂವು, ಬೇರೆ ಕಡೆ ಬೇರೆ ಬೇರೆ ಇದರಲ್ಲಿ ಹೂದ ಹೆಸ್ರು ಹೇಳ್ತಾರೆ. ಒಂದೆಲೆಗ ಸೊಪ್ಪು ಮಾತ್ರ ನನಗೆ ಸಿಗಲಿಲ್ಲ. ಕೇಳಿದ್ದೆ ಅವ್ರಿಗೆ, ಅದು ಬೇಕೇ ಬೇಕಾ ಅಂತ. ಅಕ್ಕ ಅದು ಇದ್ದರೆ ಒಳ್ಳೆಯದು, ಇಲ್ಲ ಅಂದರೂ ಪರವಾಗಿಲ್ಲ, ಹಾಕ್ಕೊಳ್ಳಿ, ನೆಕ್ಸ್ಟ್ ಟೈಮ್ಗೆ ಅದೊಂದು ಹ್ಯಾಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಇದನ್ನು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ನಿನ್ನೆ ಆಚೆ ಹೋಗಿದ್ದೆ, ಅದು ಮಾರ್ಕೆಟ್ಗೆ ಹೋಗಿ ತೊಗೊಂಬರ್ಬೇಕಾಗುತ್ತೆ. ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು, ಅದರಿಂದಾಗಿ ನಾನು ತರಕ್ಕೆ ಹೋಗಿಲ್ಲ, ಬೇಗ ಮನೆಗೆ ಬಂದುಬಿಟ್ಟೆ. ಅದರಿಂದಾಗಿ ಈಗ ಎಲೆ ಎಲ್ಲ ವಾಶ್ ಮಾಡ್ಕೊತೀನಿ. ಎಲೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಇವಾಗ ಅದನ್ನು ಚೆನ್ನಾಗೆ ವಾಶ್ ಮಾಡ್ತಾಯಿದ್ದೀನಿ. ಅವ್ರು ಹೇಳ್ಕೊಟ್ಟಿರೋ ರೀತಿಯಲ್ಲೇ ಮಾಡಬೇಕು ಅಂತ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ಧೂಳೆಲ್ಲ ಇರುತ್ತಲ್ವಾ. ಆಯಿತು, ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈ ನೀರನ್ನ ಚೆಲ್ಬಿಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೊಸ ನೀರು ತೊಗೊತಾ ಇದ್ದೀನಿ. ಯಾಕೆಂದರೆ ಚೇಪೆಕಾಯಿ ಎಲೆಗೆ ಅದು ತೊಳ್ಕೊಳ್ಳೋಕ್ಕೆ ನೀರು ತೊಗೊತಾ ಇದ್ದೀನಿ. ಚೇಪೆಕಾಯಿ ಎಲೆ ಅಂತೂ ತುಂಬ ಫ್ರೆಶ್ ಆಗಿದೆ. ಚೇಪೆಕಾಯಿನ ಚೆನ್ನಾಗೆ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಈ ಚೇಪೆಕಾಯಿ ಎಲೆ ಬಗ್ಗೆ ಮಾತ್ರ ಮಾತಾಡಬೇಕು ಅಂದರೆ ಸ್ವಯಂ ಅದೇನು ಅಂತಾರಲ್ಲ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಚೇಪೆಕಾಯಿ ಎಲೆ ಕೂದಲು ಸ್ವಲ್ಪ ಉದುರುತ್ತಾ ಇತ್ತು ನನಗೆ ಆ ಟೈಮಲ್ಲಿ. ಆವಾಗ ನಾನು ಚೇಪೆಕಾಯಿ ಎಲೆನ ತರಿಸ್ಕೊಂಡು ಅದನ್ನು ಚೆನ್ನಾಗೆ ಬಾಯ್ಲ್ ಮಾಡಿ ಆ ನೀರನ್ನ ನಾನು ತಲೆಗೆ ಮಸಾಜ್ ಮಾಡ್ಕೊತಾ ಇದ್ದೆ. ಮೊದಲು ಆ ಕೆಲಸ ಮಾಡ್ತಿದ್ದೆ ನಾನು. ಅದು ಮಾತ್ರ ಪಕ್ಕ ನಾನು ಎಷ್ಟು ತುಂಬ ಮಾಡಿದ್ದೀನಿ. ಆಮೇಲೆ ಏರ್ ಫಾಲೆಲ್ಲ ನಿಲ್ತಲ್ವಾ, ಆವಾಗ ಬಿಟ್ಬಿಟ್ಟೆ. ಈಗ ನನಗೆ ಥೈರಾಯ್ಡ್ ಇರ್ಬೋದು, ಆದರೆ ನನಗೆ ಹೇರ್ ಫಾಲೆಲ್ಲ ಆಗಲ್ಲ. ಥೈರಾಯ್ಡ್ ಇದೆ ನನಗೆ, ಆದರೆ ನನಗೆ ಕೂದಲು ಉದುರೋದು ಅದೆಲ್ಲ ಆಗಲ್ಲ. ಇದಾಗಿದೆ, ಏನಪ್ಪ ದೇವ್ರ ದಯೆ. ಹಂಗೆ ಇದು ಮಾತ್ರ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಚೇಪೆಕಾಯಿಯನ್ನ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಆ ನೀರಲ್ಲಿ ಮಸಾಜ್ ಮಾಡ್ಕೊತಿದ್ದೆ. ಆದರೆ ಎಲೆನ ಯಾವತ್ತೂ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿರಲಿಲ್ಲ. ಇವತ್ತು ಹಾಕ್ಕೊತೀನಿ. ನೋಡಿ ಹಾಕ್ಕೊತಾ ಇದ್ದೀನಿ ಎಲ್ಲ. ಆದರೆ ಒಂದೆಲ್ಗ ಸೊಪ್ಪು ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಏನು ಮಾಡೋದು, ನೆಕ್ಸ್ಟ್ ಟೈಮ್ಗೆ ಮಾರ್ಕೆಟ್ಗೆ ಹೋದಾಗ ತಂದು ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಈಗ ನೋಡಿ ಎಲ್ಲ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಪೇಸ್ಟ್ ಆಗಿದೆ, ಎಲ್ಲ ತರಿಯಾಗಿದೆ. ಇನ್ನೊಂದು ಚೂರು ಮಾಡ್ಕೊತೀನಿ. ಪೇಸ್ಟ್ ಮಾಡ್ಕೊಂಡಿರೋದನ್ನ ಸ್ವಲ್ಪ ಸೋಸ್ಕೊತಾ ಇದ್ದೀನಿ. ಓಕೆ, ನೋಡಿ ಎಲ್ಲ ಸ್ವಲ್ಪ ಎಲ್ಲ ಹಿಂಡ್ಕೊತಾ ಇದ್ದೀನಿ. ನೋಡಿ ಎಲ್ಲಿ ಹಿಂಡ್ಕೊಂಡಿರೋದೆಲ್ಲ ಇಲ್ಲಿ ಬೀಳ್ತಾ ಇದೆ. ಸ್ವಲ್ಪ ಲೇಟ್ ಆಗುತ್ತೆ, ಅವ್ರು ಹೇಳ್ತಾಯಿದ್ರು ವಿಡಿಯೋದಲ್ಲಿ, ಲೇಟ್ ಆಗುತ್ತೆ, ಒಂದು ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಳ್ಳಿ ಅಂತ. ನೋಡಿ ಈ ರೀತಿ
ಓಕೆ, ತೆಗೆದುಬಿಡ್ತೀನಿ ಇಷ್ಟು. ಇನ್ನೂ ಅಲ್ಲ, ಅದರಲ್ಲಿ ಇದೆಯಲ್ಲ ನೋಡಿ, ತೆಗೆದುಬಿಡ್ತೀನಿ. ಎಲ್ಲ ಸೋಸ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಬೇಕು. ಪ್ಯೂರ್ ಕೊಬ್ಬರಿ ಎಣ್ಣೆ ಇದೆ, 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಬೇಕು. 1 ಸ್ಪೂನ್ ಕೊಬ್ಬರಿ ಎಣ್ಣೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ತಲೆಗೆ ಅಪ್ಲೈ ಮಾಡ್ತೀನಿ. ಬಟ್ಲು ಒಂಚೂರು ತೋರಿಸು. ಅಲ್ಲ, ಕೈನು ಕೆಳಗಿಳಿಸು. ಓಕೆ, ಈಗ ಅಪ್ಲೈ ಮಾಡು. ನೋಡಿ, ಈಗ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಯಾಕೆ ಇದನ್ನು ಪ್ರಯೋಗ ಮಾಡ್ತಾಯಿದ್ದೀನಿ ಅನ್ನೋದಾದರೆ, ಅದೇನೋ ಅಂತಾರಲ್ಲ, ಇರ್ನಾರ್ದೇ ಇರುವೆ ಬಿಟ್ಕೊಂಡ್ರು ಅಂತ. ಹಂಗೆ ಚೆನ್ನಾಗಿರೋ ಕೂದಲನ್ನ ನನ್ನ ಕೈಯಾರೆ ನಾನು ಹಾಳು ಮಾಡಿಕೊಂಡೆ. ಹೇಗೆ ನಾನು ಹಾಳು ಮಾಡಿಕೊಂಡೆ ಅನ್ನೋದು ಹೇಳೋದಾದರೆ, ನಂದು ಬ್ಲ್ಯಾಕ್ ಹೇರು ಆಯಿತಾ. ನನಗೆ ಏನೋ ಒಂದು ಆಸೆ ಆಯಿತು, ಬರ್ಗಂಡಿ ಕಲರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಆಸೆ ಆಯಿತು ನನಗೆ. ಆವಾಗ ನಾನು ಏನು ಮಾಡಿದೆ ಅಂದರೆ, ಮೆಹಂದಿ ಪೌಡ್ರ್ ತೊಗೊಂಡು ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಿದೆ. ಪೇಸ್ಟ್ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ್ಮೇಲೆ ಒಂದು ಸಲಿನೇ ಅಪ್ಲೈ ಮಾಡಿದ್ದು ನಾನು. ಅಪ್ಲೈ ಮಾಡಿ 1 ತಿಂಗಳು 2 ತಿಂಗಳು ಕ್ರಮೇಣ ನರೆ ಕೂದಲುಗಳು ಜಾಸ್ತಿ ಆಯಿತು. ಅಂದರೆ ಇಷ್ಟು ಬೇಜಾರಾಯಿತು ಅಂದರೆ ಅಡುನೇ ಬಂದಂಗೆ ಆಗೋಯ್ತು. ಇದೇನಪ್ಪ, ಇದು ನಾನೇ ನನ್ನ ಕೈಯಾರ ಕೂದಲನ್ನ ಹಾಳು ಮಾಡ್ಕೊಂಡಲ್ಲ ಅಂತ ತುಂಬ ಬೇಜಾರಾಯಿತು ನನಗಂತೂ. ಈಗ ವಿಧಿ ಇಲ್ಲ, ನಾನು ಹೇರ್ಡೈ ಮಾಡಲೇಬೇಕು. ಹೇರ್ ಪ್ಯಾಕ್ ಮಾಡ್ಕೊತಾ ಇದ್ದೀನಲ್ಲ, ಇದನ್ನು ಹಚ್ಕೊಂಡು ಒಣಗೋವರೆಗೂ ಸ್ವಲ್ಪ ಇರಬೇಕು. ಅಂದರೆ ತೀರಮಾನ ಒಣಗಿಸ್ಬಾರ್ದು. ತಲೆ ಕೂದಲನ್ನ ತೀರಮಾನ ಒಣಗಂಗೆ ಒಣಗಿದ ಮೇಲೆ ಸ್ನಾನ ಅಂತ ಮಾಡಬಾರ್ದು. ಒಂದು 1/2 hour. ಅಂದರೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದು ಗಟ್ಟಿ ಇರಿದ್ರೆ ಇಲ್ಲ ತೆಳು ಇದ್ದರೆ ಅದು ನೋಡಿಕೊಂಡು ಸ್ವಲ್ಪ ಡ್ರೈ ಆಗ್ತಾಯಿದೆ ಅನ್ನಂಗೆ ಸ್ನಾನ ಮಾಡ್ಕೊಂಬಿಡ್ಬೇಕು. ಜಾಸ್ತಿ ಒಣಗಕ್ಕೆ ಬಿಟ್ಬಿಟ್ರೆ ಬರ್ಲ ಥರ ಆಗೋಗುತ್ತೆ, ಕೂದಲು ಒಣಗ್ದಂಗೆ ಆಗೋಗುತ್ತೆ. ಆಮೇಲೆ ಇನ್ನೊಂದು 1 ನಿಮಿಷ, ಕೈ ನೋಯ್ತಾ ಇದೆ. ಆಮೇಲೆ ನಾನು ಯಾಕೆ ಇದನ್ನು ಅದೇ ಹೇಳಿದ್ನಲ್ಲ, ಪ್ರಯೋಗ ನಾನು ಮಾಡ್ಕೊತಾ ಇದ್ದೀನಿ ಇದು ಮಾಡೋದಾದರೆ, ಮೊದಲೇ ನನಗೆ ಥೈರಾಯ್ಡ್ ಇದೆ ಆಯಿತಾ. ಮೊದಲೇ ಇಲ್ಲ ಆಪ್ರೇಷನ್ ಆಗಿದೆ. ಇನ್ನು ಹೇರ್ ಕಲರು ಹಚ್ಕೊಬೇಕು. ಹೇರ್ ಕಲರು ಹಚ್ಕೊತಾರೆ, ಓಕೆ, ಕಲರ್ಸ್ಗೋಸ್ಕರ ಹಚ್ಕೊತಾರೆ, ಬ್ರ್ಯಾಂಡೆಡೆಲ್ಲ ಹಚ್ಕೊತಾರೆ, ಓಕೆ. ಒಂದೊಂದ್ಸಲಿ ಭಯ ಆಗುತ್ತೆ. ಹೇರ್ ಕಲರ್ ಸಾಮಾನ್ಯವಾಗಿ ಹಂಗೆ ಹಚ್ಕೊಳ್ಳೋದ್ರಿಂದ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. ಮೊದಲೇ ನನಗೆ ಆಪ್ರೇಷನ್ ಆಗಿರೋಳು, ಗೆಡ್ಡೆ ಬೇರೆ ಇತ್ತು. ಇನ್ನು ನಾನು ಹೇರ್ ಕಲರೆಲ್ಲ ಹಿಂಗೆ ಜಾಸ್ತಿ ಹಚ್ಕೊಂತು ಅಂದರೆ ಎಲ್ಲಿ ಕ್ಯಾನ್ಸರ್ಗೆ ಕನ್ವರ್ಟ್ ಆಗೋಗುತ್ತೋ ಅನ್ನೋ ಭಯಕ್ಕೂ ಹೌದು. ನಾನು ಹೇರ್ ಕಲರ್ ಮಾಡ್ಕೊಬೇಕಂದ್ರೆ ಭಯ ಆಗುತ್ತೆ ಒಂದು ಸ್ವಲ್ಪ. ಅಯ್ಯೋ, ನಾನು ಹೆಂಗೆ ಭಯ ಆಗುತ್ತೆ ಅಂದರೆ, ಇದು ಹಚ್ಕೊಳ್ಳೇಬೇಕಲ್ಲಪ್ಪ, ವಿಧಿ ಇಲ್ವಲ್ಲಪ್ಪ ಅಂತ ನಾನು ಹಚ್ಕೊಳ್ಳೋದು. ಅದಕ್ಕೋಸ್ಕರ ನೈಸರ್ಗಿಕವಾಗಿ ಹೆಂಗೆ ಬ್ಲ್ಯಾಕ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದೊಂದು ಟ್ರೈ ಮಾಡೇ ಬಿಡುವಾ ಅಂತ ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಊರ ಕಡೆ ಇದೆಲ್ಲ ಸಿಗುತ್ತೆ, ಅದರಿಂದಾಗಿ ಏನೂ ತೊಂದರೆ ಇಲ್ಲ. ನೋಡೇ ಬಿಡುವ ಒಂದು ಟ್ರೈ, ಒಂದು 6 months ಹಚ್ಕೊಳ್ಳೋಣ ಅಂತ ಇದ್ದೀನಿ. ಈಗೆಲ್ಲ ಹೇರ್ ಪ್ಯಾಕ್ ಮಾಡ್ಕೊತಾ ಇದ್ದೀನಲ್ಲ, ಒಂದು ಸ್ವಲ್ಪ ಒಣಗಿದ್ಮೇಲೆ ವಾಶ್ ಮಾಡ್ಕೊತೀನಿ. ವಾಶ್ ಮಾಡ್ಕೊಂಡು ಬಂದಮೇಲೆ ಯಾವ ಥರ ಫೀಲ್ ಇದೆ, ಕೂದಲು ಯಾವ ಥರ ಇದೆ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆಯಿತಾ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೋಡಿ, ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ಮತ್ತು ಈ ಎಲೆನ ಹಾಕ್ಕೊಂಡು ನಾನು ಸ್ನಾನ ಮಾಡಿದ್ನಲ್ಲ, ಬೈ ಚಾನ್ಸ್ ಅದು ನಮಗೆ ಮೈಗೆ ಒಗ್ಗಲ್ಲ ಅನ್ನೋದಾದರೆ ಇಷ್ಟೊತ್ತಿಗೆ ಅಲರ್ಜಿ ಬರಬೇಕಾಗಿತ್ತು. ಅಲರ್ಜಿ ಬಂದು ಇದು ನೆವೆ ಎಲ್ಲ ಬಂದಿದ್ದರೆ ಇದು ನಮಗೆ ಮೈಗೆ ಒಗ್ಗಲ್ಲ ಅಂತ ನಾವು ಅಂದ್ಕೊಂಬಿಡ್ಬೋದಾಯಿತು. ನಾನಿವತ್ತು ಹಾಕೊಂಡ್ಮೇಲೆ ನನಗೊಂದು ಚೂರು ನೆವೆನೂ ಬಂದಿಲ್ಲ, ಎಂಥದೂ ಆಗಿಲ್ಲ, ಆರಾಮಾಗಿತ್ತು. ನೋಡಿ, ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಬಂದೆ. ಮತ್ತು ನೀವು ನನ್ನ ಕೇಳ್ಬೋದು, ಅಲ್ಲ ನೀವು ಬೇರೆಯವ್ರಿಗೆ ಹೇಳಿದ್ನ ನೀವು ಹೆಂಗೆ ಕೇಳ್ಬಿಟ್ಟು ಡೈರೆಕ್ಟಾಗಿ ತಲೆಗೆ ಹಚ್ಕೊಂಡ್ರಿ, ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆಯಾ ಅವ್ರ ಮೇಲೆ ಅಂತ ನೀವು ಕೇಳ್ಬೋದು. ಅದಕ್ಕೆ ಮುಂಚೆ ನಾನು ಯೂಟ್ಯೂಬಲ್ಲಿ ಇದ್ರ ಬಗ್ಗೆ, ಈ ಗಿಡದ ಬಗ್ಗೆ ಮಾಹಿತಿ ನಾನು ತಿಳ್ಕೊಂಡಿದ್ದೀನಿ. ಅದು ಖ್ಯಾತ ಆಯುರ್ವೇದ ಗುರುಜಿ ಅವರ ಬಾಯಿಂದ ನಾನು ತಿಳ್ಕೊಂಡಿರೋ ವಿಚಾರ. ಮತ್ತು ನಾನು ನಿಮಗೆ ಹೇಳ್ತಾ ಇದ್ದಲ್ವಾ, ಈ
ಗಿಡದ ಹೆಸರು ಏನು ಅಂದ್ಬಿಟ್ಟು ನಮ್ಮ ಊರ ಕಡೆ ಸ್ಮಶಾನದ ಹೂವು ಅಂದರು ಅಲ್ವಾ. ಮತ್ತು ನೀವೆಲ್ಲ ಬೇರೆ ಬೇರೆ ನಿತ್ಯ ಪುಷ್ಪ ಅಂತೆ ಮತ್ತು ಏನೇನೋ ಬೇರೆ ಬೇರೆ ಎಲ್ಲ ಹೇಳಿದ್ರು. ಹೌದು, ನಿತ್ಯ ಪುಷ್ಪ ಅನ್ನೋದು ಅದು ಕರೆಕ್ಟಾಗಿದೆ. ಒಂದಷ್ಟು ಡೀಟೇಲ್ನ ನಾನು ಕಲೆಕ್ಟ್ ಮಾಡಿದ್ದೀನಿ. ಇದ್ರ ಪುಷ್ಪ ಇದೆಯಲ್ಲ, ಅದೇ ನಾನು ಹೂವು ಹೇಳಿದ್ನಲ್ಲ, ಚೇಪೆಕಾಯಿ ಎಲೆ ಅಂತೂ ಗ್ಯಾರಂಟಿ. ಯಾಕೆಂದರೆ ನಾನೇ ಸ್ವಂತವಾಗಿ ಉಪಯೋಗಿಸಿದ್ದೀನಿ ಚೇಪೆಕಾಯಿ ಎಲೆನ. ಅದು ಕೂದಲುದ್ರಕ್ಕೆ ತುಂಬ ಪ್ರಯೋಜನಕಾರಿ ಅಂತ ನಾನು ತುಂಬಾ ವರ್ಷಗಟ್ಟಲೆ ನಾನು ಯೂಸ್ ಮಾಡಿದ್ದೀನಿ. ನನಗೆ ಹೇರ್ ಫಾಲ್ ಕಮ್ಮಿ ಆಗೋಗಿತ್ತು. ಆಮೇಲೆ ನಾನು ಬಿಟ್ಬಿಟ್ಟೆ. ಆಮೇಲೆ ಥೈರಾಯ್ಡ್ ಬಂದ್ರೂ ನಾನು ಕೂದಲು ಉದುರ್ತಾ ಇರಲಿಲ್ವಲ್ಲ, ಅದರಿಂದಾಗಿ ಅದು ಯೂಸ್ ಮಾಡ್ತಾ ಇರಲಿಲ್ಲ ಅಷ್ಟೇ. ನಾನು ಅದೊಂದು ಮಾತ್ರ ಕಾನ್ಫಿಡೆನ್ಸು, ಯಾಕೆಂದರೆ ನಾನು ಸ್ವಯಂ ಉಪಯೋಗಿಸಿದ್ದೇನೆ. ಓಕೆನಾ. ಆದರೆ ಇನ್ನೊಂದು ಪುಷ್ಪ ಇತ್ತಲ್ಲ, ಗಣಗಲೆ, ಇದು ರೆಡ್ ಕಲರ್ ಹೂವು, ಅದು ಮಾತ್ರ ನನಗೆ ಗೊತ್ತಿರಲಿಲ್ಲ, ನಾನು ಯಾವತ್ತೂ ಉಪಯೋಗಿಸಿಲ್ಲ. ಆದರೆ ಇದನ್ನು ಹಚ್ಕೊಳ್ಳೋ ಮುಂಚೆ ನಾನು ಇದ್ರ ಬಗ್ಗೆ ಮಾಹಿತಿಯೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಮಾಹಿತಿ ಏನಪ್ಪ ಅಂತಂದರೆ, ಈ ಹೂವುದ ಹೆಸರು ನಿತ್ಯ ಗಣಗಲೆ ಅಂತ, ನಿತ್ಯ ಪುಷ್ಪ ಅಂತಲೂ ಅಂತಾರೆ. ಉತ್ತರ ಕರ್ನಾಟಕ ಕಡೆ ಬಟ್ಲು ಹೂವು ಅಂತ ಹೇಳ್ತಾರೆ, ಆಯ್ತಾ. ಮತ್ತು ಇದರ ಉಪಯೋಗ ಏನೇನೆಂದರೆ, ಈ ಗಿಡದಲ್ಲಿ ಶಾರೀರಿಕವಾಗಿ ತತ್ವಗಳಿದೆಯಲ್ವಾ, ಸತ್ವ ಅಂತಾರಲ್ಲ, ಅದು ಐತೆ. ಇದನ್ನು ಲಿಮಿಟಾಗಿ ಯೂಸ್ ಮಾಡಬೇಕು ಅಷ್ಟೇ. ಸಿಕ್ತು ಹೌದು ಇಷ್ಟೊಂದು ಪ್ರಯೋಜನಕಾರಿ ಇದೆಯಾ ಅಂತ ಅಂದ್ಕೊಂಡು ಯಥೇಚ್ಛವಾಗಿ ಉಪಯೋಗಿಸ್ಬಿಡೋದಲ್ಲ. ಅತಿ ಆದರೆ ಅಮೃತನೂ ವಿಷ ಆಗುತ್ತೆ. ಅದು ದೊಡ್ಡವ್ರು ಹೇಳ್ತಾರಲ್ಲ, ಆ ಥರ. ಅದು ಯಾವುದೇ ಏನೇ ಯೂಸ್ ಮಾಡಿದ್ರೂ ಸ್ವಲ್ಪ ಲಿಮಿಟಾಗಿ ನಾವು ಯೂಸ್ ಮಾಡಬೇಕು. ಹಂಗೆ ಇದನ್ನು ಲಿಮಿಟಾಗಿ ಯೂಸ್ ಮಾಡಿದ್ರೆ ಎಷ್ಟೋ ಬೆನಿಫಿಟ್ನ ನಾವು ಪಡಿಬೋದು. ಒಂದು ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ. ಹೈ ಶುಗರ್ ಇರುತ್ತಲ್ಲ ಅಂಥವ್ರು 4 ಎಲೆ ತಿಂದರೆ ಸಾಕು, 2 ರಿಂದ 4 ಎಲೆ ತಿಂದರೆ ಸಾಕು, ಶುಗರ್ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಓಕೆನಾ. ಮತ್ತು ಇದು ಕ್ಯಾನ್ಸರ್ಗೆ ತುಂಬ ಉಪಯುಕ್ತವಾದ ಔಷಧಿ ಅಂತೆ. ಅದು ಹೆಂಗೋ ಹೇಳಿದ್ರು, ಅದು ಮಾಡ್ಕೊಳ್ಳೋ ರೀತಿ ಬೇರೆ ಬೇರೆ ಇದೆ. ನೀರು ತೊಗೊಬೇಕು, ಅದು ತೊಗೊಬೇಕು, ಇದು ತೊಗೊಬೇಕು ಅಂತೆಲ್ಲ ಇದೆ. ಅದನ್ನೆಲ್ಲ ನಾನು ಇವಾಗ ಹೇಳೋಕ್ಕಾಗಲ್ಲ. ಓಕೆನಾ. ಅಕಸ್ಮಾತ್ ಹೇಳಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಓಕೆನಾ. ಅದೆಲ್ಲ ಕ್ಲೀನಾಗಿ ತಿಳ್ಕೊಂಡು ನಾನು ನಿಮಗೆ ಬೇಕಾದ್ರೆ ಹೇಳ್ತೀನಿ. ಹೇಳಿ ಅಕ್ಕ ಅನ್ನೋದಾದರೆ ನಾನು ಹೇಳ್ತೀನಿ. ಓಕೆನಾ. ಮತ್ತು ಈ ಎಲೆನ ತಿನ್ನೋದ್ರಿಂದ BP ಇರುತ್ತಲ್ಲ, ಹೈ BP, ಲೋ BP, ಅದೆಲ್ಲ ಕಮ್ಮಿ ಆಗುತ್ತಂತೆ. ನನಗೆ ಗೊತ್ತಿರಲಿಲ್ಲ. ನನಗೆ ಈಗೀಗ ಸರ್ಚ್ ಮಾಡಿದ್ದಲ್ವಾ, ಈಗ ನನಗೆ ಗೊತ್ತಾಯಿತು. ನನಗೆ ಹೆಂಗಿರೋ ಲೋ BP ಇದೆ. ಅಕಸ್ಮಾತ್ ಏನಾದರೂ ಹಂಗಿದ್ದಾಗ ನಾನು ಯೂಸ್ ಮಾಡ್ತೀನಿ. ಮತ್ತು ರಕ್ತ ಶುದ್ಧೀಕರಣ ಆಗುತ್ತೆ. ಈ ಎಲೆನ ತಿನ್ನೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ. ಈ ಎಲೆನ ಎಷ್ಟು ತಿನ್ನಬೇಕು ಅಂದರೆ 2 ರಿಂದ 4 ಎಲೆ ಅಷ್ಟೇ ತಿನ್ನಬೇಕು. ಅದು ತಿಂದರೆ ರಕ್ತ ಶುದ್ಧೀಕರಣ ಆಗುತ್ತೆ. ಹೃದಯದ ಶಕ್ತಿ ಹೆಚ್ಚುತ್ತೆ. ಈ ಗಿಡದಿಂದ ಹೃದಯದ ಶಕ್ತಿ ಹೆಚ್ಚುತ್ತೆ. ಮತ್ತು ದೇಹದಲ್ಲಿ ಅಪಾಯಕಾರಿಯಾದ ಕ್ರಿಮಿಗಳಿರುತ್ತಲ್ಲ, ಈ ಎಲೆಯಿಂದ ಇದನ್ನು ಸೇವನೆ ಮಾಡೋದ್ರಿಂದ ಆ ಕ್ರಿಮಿಗಳೆಲ್ಲ ನಾಶ ಆಗುತ್ತೆ. ಮತ್ತು ಫೈನಲಿ ಈ ಎಲೆನ ಚೆನ್ನಾಗೆ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ನಮ್ಮ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ತಲೆ ಉದುರುತ್ತಲ್ಲ, ಅಂದರೆ ತಲೆ ಕೂದಲು ಉದುರುತ್ತಲ್ಲ, ಅದಕ್ಕೆ ಮತ್ತು ನರೆ ಕೂದಲು ಇರೋದಕ್ಕೆ ತುಂಬಾ ಪ್ರಯೋಜನಕಾರಿ ಅಂತೆ. ಇದು ಬಂದು ಖ್ಯಾತ ಗುರುಜಿ, ಆಯುರ್ವೇದ ಗುರುಜಿಯವರು ಹೇಳಿದ ಮಾತು. ಅದರಿಂದಾಗಿ ನಾನು ಡೈರೆಕ್ಟಾಗಿ ಯೂಸ್ ಮಾಡಿದ್ದು. ನಾನು ನಿಮಗೆ ಮುಂಚೆ ಹೇಳ್ಬೋದಾಯಿತು, ಆದರೆ ಇದು ಸಸ್ಪೆನ್ಸ್ ಆಗಿರಲಿ ಅಂದ್ಬಿಟ್ಟು ನಾನು ಇದನ್ನು ಲಾಸ್ಟಲ್ಲಿ ಹೇಳೋಣ ಅಂತ ಅಂದ್ಕೊಂಡೆ. ಹಾಗೆ ಇದರಿಂದ ತುಂಬ ಪ್ರಯೋಜನಕಾರಿ ಇದೆ. ನನಗೆ ಒಂದು ದಿವ್ಯ ಔಷಧ ಸಿಕ್ತು. ಇನ್ನು ಮುಂದೆ ನಾನು ಅದನ್ನು ಉಪಯೋಗಿಸ್ಕೊತೀನಿ. ನಮ್ಮೂರ ಕಡೆ ಸಿಗುತ್ತೆ, ಅದರಿಂದಾಗಿ ಚಿಂತೆ ಇಲ್ಲ. ಆದರೆ ಒಂದೆಲಗ ಸೊಪ್ಪು ಮಾತ್ರ ಯೂಸ್ ಮಾಡಬೇಕು. ಗಣಗಲೆ ಇದಿದೆಯಲ್ಲ, ನಿತ್ಯ ಪುಷ್ಪ, ಅದರ ಎಲೆ, ಸೀಬೆಕಾಯಿ ಇದು ಎಲೆ, ಮತ್ತು ಒಂದೆಲಗ ಸೊಪ್ಪು, ಅದು ಒಂದು 10 ಯೂಸ್ ಮಾಡಬೇಕು. ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ನಾನು ಮಾಡೋ ರೀತಿ ಥರ ಮಾಡಿದ್ರೆ ನರೆ ಕೂದಲು ಕಮ್ಮಿ ಆಗುತ್ತಂತೆ. ಇಷ್ಟು ಮಾಹಿತಿನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಖುದ್ದಾಗಿ ನಾನು ತಿಳ್ಕೊಂಡಿರೋದು. ಅದು ಖ್ಯಾತ ಗುರುಜಿಯಿಂದಾಗಿ, ಅದಕ್ಕೆ ನಾನು ಇದನ್ನು ಪ್ರಯೋಗ ಮಾಡಿದ್ದೀನಿ. ಅದೇ ಹೇಳಿಲ್ವಾ, ಅಕಸ್ಮಾತ್ ನಮಗೆ ಸೆಟ್ ಆಗಲ್ಲ ಅಂದರೆ ಅದಕ್ಕೆ ಮುಂಚೆನೇ ನಮಗೆ ಅಲರ್ಜಿ ಆಗುತ್ತೆ, ಅದು ಕಡಿತಾ ಬರುತ್ತೆ, ಕಡಿಯುತ್ತೆ, ನೆವೆ ಥರ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಇಲ್ಲ ಅಂದರೆ ಅದು ಚೆನ್ನಾಗಿದೆ ಅಂತ ಅರ್ಥ.
ಈ ಮಾತನ್ನ ನಿಮಗೆ ತಿಳಿಸ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಸೋ ಮಚ್.